ಎಲ್ಲರಿಗೂ ನಮಸ್ಕಾರ. ನಾನು ನೆನ್ನೆ ಹಾಕಿರೋ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಕಮೆಂಟ್ ಹಾಕಿ ಸೊ ದಟ್ ನಾನು ನಿಮಗೆ MCA MBA MTech ಸಿಲೆಬಸ್ ಮಾಡಿ ಹೇಳ್ತೀನಿ ಫುಲ್ಲು ಡೀಟೇಲ್ ಆಗಿ ಅಂತ. ನೋಡಿದ್ರೆ ಎಷ್ಟು ಜನ ಹಾಕಿದ್ರು ಗೊತ್ತಾ? ಅಯ್ಯೋ ಅಷ್ಟೆಲ್ಲ ಸೀನ್ ಇಲ್ಲ ಗೈಸ್, ಇನ್ನು ಹೊಸ ಯೂಟ್ಯೂಬ್ ಚಾನಲ್ಲು ಯಾರು ನೋಡ್ತಾ ಇಲ್ಲ, ಏನು ಮಾಡೋಣ, ಇಟ್ಸ್ ಫೈನ್. ರಿಯಲ್ ಫ್ಯಾಕ್ಟ್ ಬಂದ್ಬಿಟ್ಟು ಯಾರೂ ಹಾಕಿಲ್ಲ. ಸೊ ಯಾರೂ ಹಾಕಿಲ್ಲ ಅಂತ ಅಂದರೂ ನನ್ನ ಕರ್ತವ್ಯ, ನಾನು ಚಾನಲ್ ನಡೆಸಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು MTech ಸಿಲೆಬಸ್ನ ನಾನು ಹೇಳ್ತಾ ಇದ್ದೀನಿ. ಸೊ ದಟ್ ಯಾವ್ಯಾವ ಬುಕ್ಸ್ನ ರೆಫರ್ ಮಾಡಬೇಕು ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಮಿಸ್ ಮಾಡ್ದಿಲ್ದಂಗೆ ಪೂರ್ತಿ ವಿಡಿಯೋ ನೋಡಿ. ಫಸ್ಟ್ ಒನ್ ಇಂಜಿನಿಯರ್ ಮ್ಯಾಥಮೆಟಿಕ್ಸ್, ಸೆಕೆಂಡ್ ಒನ್ ಸಿ ಪ್ರೋಗ್ರಾಮಿಂಗ್ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್, ಥರ್ಡ್ ಟೆಕ್ನಿಕಲ್ ಇಂಗ್ಲಿಷ್, fourth data structures and algorithm, fifth logical design and computer organization, sixth formal language and automata theory, 7 system software, 8 operating system, 9 databases, 10th computer networks, 11 web technologies. ಇದರಲ್ಲಿ ಸಬ್ ಪಾರ್ಟ್ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಯಾವ್ದು ಓದಬೇಕು ಅಂತ. ಇಂಜಿನಿಯರ್ ಮ್ಯಾಥಮೆಟಿಕ್ಸಲ್ಲಿ ಸಬ್ ಟಾಪಿಕ್ಸ್ ಬಂದ್ಬಿಟ್ಟು ಲೀನಿಯರ್ ಆಲ್ಜಿಬ್ರಾ, ಕ್ಯಾಲ್ಕುಲಸ್, ವೆಕ್ಟರ್ ಕ್ಯಾಲ್ಕುಲಸ್, ಡಿಫರೆನ್ಷಿಯಲ್ ಈಕ್ವೇಷನ್, ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್, ಟ್ರಾನ್ಸ್ಫಾರ್ಮ್ಸ್, ಪ್ರೊಬಾಬಿಲಿಟಿ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್, ನ್ಯೂಮರಿಕಲ್ ಮೆಥಡ್ಸ್. ಇಷ್ಟು ಇಂಜಿನಿಯರ್ ಮ್ಯಾಥಮೆಟಿಕ್ಸಲ್ಲಿ ಸಬ್ ಟಾಪಿಕ್ಸು. ನೆಕ್ಸ್ಟ್ ಕಮ್ಮಿಂಗ್ ಟು ಸಿ ಪ್ರೋಗ್ರಾಮಿಂಗ್ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್ ಸಬ್ ಟಾಪಿಕ್ಸ್ ಬಂದ್ಬಿಟ್ಟು ಓವರ್ ವ್ಯೂ ಆಫ್ ಸಿ, ಅರೇಸು, ಇವೆರಡೇ ಟಾಪಿಕ್ಕು. ನೆಕ್ಸ್ಟ್ ಥರ್ಡ್ ಒನ್ ಟೆಕ್ನಿಕಲ್ ಇಂಗ್ಲಿಷ್ ಸಬ್ ಟಾಪಿಕ್ಸ್, ಅದರಲ್ಲಿ ಇಂಟ್ರಡಕ್ಷನ್, ಲಿಸನಿಂಗ್ ಸ್ಕಿಲ್ಸ್ ಆ್ಯಂಡ್ ಫೋನೋಟಿಕ್ಸ್. ಸೆಕೆಂಡ್ ಒನ್ ಐಡೆಂಟಿಫೈಯಿಂಗ್ ಕಾಮನ್ ಎರರ್ಸ್ ಇನ್ ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್ ಇಂಗ್ಲಿಷ್. ಫೋರ್ತ್ ಒನ್ ಡಾಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಆಲ್ಗೊರಿದಮ್, ಅದರಲ್ಲಿ ಸಬ್ ಟಾಪಿಕ್ ನೋಡೋದಾದರೆ ನೊಟೇಷನ್ ಆಫ್ ಅಬ್ಸ್ಟ್ರಾಕ್ಟ್ ಡಾಟಾ ಟೈಪ್, ಸ್ಟ್ಯಾಕ್, ಕ್ಯೂ, ಲಿಸ್ಟ್, ಸೆಟ್, ಸ್ಟ್ರಿಂಗ್, ಟ್ರೀ, ಬೈನರಿ ಸರ್ಚ್ ಟ್ರೀ, heap graph tree and graph traversals, connected components, spamming trees, shortest path, hashing, sorting, searching, design techniques, ಅದರಲ್ಲಿ symptotic analysis of time and space, upper and lower bounds on the complexity of specific problems, NP completeness. ಇದೆಲ್ಲ ನಾವೇ ಓದಿದ್ದೀವಿ ಅನ್ನೋದೇ ಡೌಟ್ ಆಗಿದೆ, ಬಟ್ ಟ್ರೀಸ್ ಎಲ್ಲ ಓದಿದ್ದೀವಿ. ಫಿಫ್ತ್ ಲಾಜಿಕಲ್ ಡಿಸೈನ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಸೇಷನ್, ಇದರಲ್ಲಿ ಸಬ್ ಟಾಪಿಕ್ಸು logical function, minimization, design and synthesis of combinational and sequential circuits, number representation and computer arithmetic, machine instruction and addressing modes, ALU and data path, and wired and micro programmed control, memory interface, input and output interface, serial communication interface, instruction pipelining, cache memory and secondary storage. Sixth topic formal language and automata theory, ಇದರಲ್ಲಿ ಸಬ್ ಟಾಪಿಕ್ಸ್ regular languages and finite automata, context free languages and push down automata, recursively enumerable sets and tuning missions, and undecidability. 7 topic system software, lexical analysis, parsing, syntax, directed translation, runtime environment, code generation, linking. 8 topic operating system, classical concepts, threads and inter-process communication, CPU scheduling, memory management, file system, input output system, protection and security. 9th one databases, ಅದರಲ್ಲಿ ಸಬ್ ಟಾಪಿಕ್ಸು relational model, database design, query languages, file structures, transactions and concurrency control. 10th topic computer networks, ISO, OSO stack, data encoding and transmission, data link control, sliding window protocols, LAN architecture, LAN system, Ethernet, token ring, routing protocols, packet switching, network devices, switches, gateways, TCP and UDP, application layer protocols and systems. ಇವಾಗ ನಾನು ಲಾಸ್ಟಿಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಬುಕ್ ರೆಫರೆನ್ಸ್. ಸೊ ನಾನು ಫಸ್ಟ್ ಬುಕ್ ರೆಫರ್ ಮಾಡ್ತಾ ಇರೋದು ಚಂದ್ರೇಶ್ ಅಗ್ರವಾಲ್ ಅವ್ರದ್ದು ಮೋಸ್ಟ್ ಆಫ್ ದ ಟೈಮ್ ನಾನೆಲ್ಲ ವಿಚಾರಿಸಿದ್ದೀನಿ. ಅವ್ರದ್ದು ಆನ್ಲೈನ್ ಸಿಗ್ತಾ ಇದೆ, ಆಫ್ಲೈನ್ ಸಿಗ್ತಾ ಇಲ್ಲ. ಅದು ಬಿಟ್ಟರೆ ಸೆಕೆಂಡ್ ಆಪ್ಷನಲ್ಲಿ ಬಿಟ್ಬಿಟ್ಟು ಸನ್ಸ್ಟಾರ್ ಪಬ್ಲಿಕೇಶನ್ ಅವ್ರದ್ದು, ಅದು ಸಹ ಇದೆ. ಇಷ್ಟಾಗಿತ್ತು MTech ಕಂಪ್ಯೂಟರ್ ಸೈನ್ಸ್ ಸಿಲೆಬಸ್ನ ಎಕ್ಸ್ಪ್ಲೇನ್ ಮಾಡಿದ್ದು. ನಿಮಗೆ ಏನಾದರೂ ಕರೆಕ್ಟಾಗಿ ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ ಅಂತ ಅಂದರೆ ನಾನು KE ಪೋರ್ಟಲ್ ಅವರದ ಸಿಲೆಬಸ್ದು ಡೈರೆಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ನೀವು ಹೋಗಿ ಡೈರೆಕ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ
ನನಗೆ ಅಷ್ಟು ರಿಸ್ಕ್ ಆಗ್ತಿದೆ ಅಂದರೆ ಸೊ ದಟ್ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡ್ಬೋದು. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ಸೊ ದಟ್ ಐ ವಿಲ್ ಬಿ ರಿಪ್ಲೈಯಿಂಗ್ ಯು ಬ್ಯಾಕ್. ಆ್ಯಂಡ್ ನಿಮ್ಗೆ ಏನಾದರೂ PGCET 2026 ಅಪ್ಲಿಕೇಶನ್ ಹಾಕೋಕ್ಕೆ ತೊಂದರೆ ಆಗ್ತಾ ಇದೆಯಾ, ಇಲ್ಲ ನಿಮ್ಮ ಕೈಯಲ್ಲಿ ಹಾಕೋಕ್ಕಾಗ್ತಿಲ್ವಾ, ಇಮೇಲ್ಗೆ ನನಗೆ ಇಮೇಲ್ ಮಾಡಿ ಅಪ್ಲಿಕೇಶನ್ ಹಾಕಿ ಅಂತ, ಸೊ ದಟ್ ನಾನು ಹಾಕಿ ನಿಮಗೆ ಸೆಂಡ್ ಮಾಡ್ತೀನಿ. ಅದಕ್ಕೆ ಅಂತ ಚಾರ್ಜಸ್ ಸಹ ಇರುತ್ತೆ.